ಐತಿಹಾಸಿಕ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದು ಬುಲ್ ಟೆಂಪಲ್ ರಸ್ತೆಯುದ್ದಕ್ಕೂ ಜನಸಾಗರವೇ ತುಂಬಿತ್ತು. ಹಾಗಾದ್ರೆ ಪರಿಷೆ ಜೋಶ್ ಹೇಗಿತ್ತು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಕಣ್ಣಾಯಿಸಿದಷ್ಟು ದೂರ ಜನಸಾಗರ, ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇರೋ ಬುಲ್ ಟೆಂಪಲ್ ರಸ್ತೆ, ಬಗೆ ಬಗೆಯ ಹೂಗಳಿಂದ ಅಲಂಕಾರ, ವೆರೈಟಿ ತಿಂಡಿಗಳು, ಕಡಲೆಕಾಯಿ ಸೊಬಗು, ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರೋ ವಿಘ್ನ ನಿವಾರಕ ಗಣಪ, ಬೃಹದಾಕಾರದ ಬಸವಣ್ಣ, ವೇದ ಮಂತ್ರಗಳ ಪಠಣ. ಅಬ್ಬಬ್ಬ, ನಮ್ಮ ಬಸವನಗುಡಿ ಕಡಲೆಕಾಯಿ ಪರಿಷೆ ವೈಭವ ನೋಡ್ತಿದ್ರೆ ಸ್ವರ್ಗವೇ ಧರೆಗಿಳಿದು ಬಂದಂತೆ ಭಾಸವಾಗ್ತಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಪರಿಷೆಗೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರಿಷೆಗೆ ಚಾಲನೆ ಕೊಟ್ರು. ಪಾರಂಪರಿಕ ಪದ್ಧತಿಯಂತೆ ಕಡಲೆಕಾಯಿಯನ್ನ ತುಲಾಭಾರ ಮಾಡಿ ಬಸವಣ್ಣನಿಗೆ ಅಭಿಷೇಕ ಮಾಡಲಾಯಿತು. ಜಾತ್ರೆ ಸಂಭ್ರಮ ನೋಡಿ ಡಿಕೆ ಶಿವಕುಮಾರ್ ಫುಲ್ ಖುಷಿ ಪಟ್ರು. ಬಡವರ ಬಾದಾಮಿ ಕಡಲೆಕಾಯಿ, ಬಾದಾಮಿ 1000, ಕಡಲೆಕಾಯಿ 50 ರೂಪಾಯಿ. ಈಗ ಎಷ್ಟಿದೆ ಬೆಲೆ ಗೊತ್ತಿಲ್ಲ, ನನಗಂತೂ ಫ್ರೀಯಾಗಿ ಕೊಟ್ಟಿದ್ದಾರೆ, ದೇವಸ್ಥಾನದಿಂದ ಎಲ್ಲ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ, ನಾನು ಕಡಲೆಕಾಯಿ ಬಹಳ ಬೆಳೀತಿದ್ದೆ. ನಮ್ಮ ತಾತನೂ ಬೇಕಾದಷ್ಟು, ನಮ್ಮ ತಾತನ ಕಾಲದಿಂದ ನಮ್ಮ ಮನೇಲಿ ವಿಪರೀತ. ಇವತ್ತು ರೈತರ ಬದುಕು ಹಸನಾಗಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಕೆಂಪೇಗೌಡರು ಏನು ಒಂದು ಹೆಜ್ಜೆ ಹಾಕಿದ್ರು ಅದನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಪರಿಷೆಯಲ್ಲಿ ಜನರ ಸಡಗರದ ಓಡಾಟ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಪ್ಲಾಸ್ಟಿಕ್ ಮುಕ್ತ ಪರಿಷೆಗೆ ವಿವಿಧ ಸಂಘಟನೆಗಳು ದನಿಗೂಡಿಸಿದ್ವು. ಸತತ 15 ದಿನಗಳಿಂದ ನಮ್ಮ NSS ವಾಲಂಟಿಯರ್ಸ್ ಅಲಾಂಗ್ ವಿತ್ ಆಲ್ ದ ಸ್ಟೂಡೆಂಟ್ಸ್ ಆಫ್ BMSC ಇಂಜಿನಿಯರಿಂಗ್ ಕಾಲೇಜ್ ವಿ ಹ್ಯಾವ್ ಡನ್ ಅರೌಂಡ್ 30,000 ಪೇಪರ್ ಬ್ಯಾಗ್ಸ್. ಸೊ ಅದನ್ನು ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿ, ಸೊ ವೆಂಡರ್ಸ್ಗೆ ನಾವು ಫ್ರೀಯಾಗಿ ಕೊಟ್ಟು ಅವ್ರಿಗೆ ನಾವು ಯಾಕೆ ಪ್ಲಾಸ್ಟಿಕ್ ಮುಕ್ತ ಇರಬೇಕು, ಪ್ಲಾಸ್ಟಿಕ್ ಕವರ್ಸ್ಗಳನ್ನ ಯೂಸೇಜ್ ಮಾಡಬೇಡಿ ಅಂತ ಹೇಳೋ ಅವೇರ್ನೆಸ್ ಕೂಡ ನಾವು ಕೊಡ್ತೀವಿ ಸರ್. ಸೊ ಫಸ್ಟ್ 2 ಶೀಟ್ ಇಟ್ಕೊಂಡು ನಮ್ಮದು 4 ಫಿಂಗರ್ಸ್ ಅಷ್ಟು ಫೋಲ್ಡ್ ಮಾಡಬೇಕು. ಸೊ ಇಲ್ಲಿ ಹೆಂಗೆ ಫೋಲ್ಡ್ ಮಾಡ್ತೀವಿ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಅದು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಇಲ್ಲಿ ಫೋಲ್ಡ್ ಪ್ರಾಪರ್ ಆಗಿರಬೇಕು. ಮತ್ತು ಟರ್ನ್ ಮಾಡಿ 3 ಈಕ್ವಲ್ ಪಾರ್ಟ್ಸ್ ಮಾಡಬೇಕು ಪೇಪರ್ನ. ಈ ಥರ ಫೋಲ್ಡ್ ಮಾಡಿದ್ಮೇಲೆ ಒಂದು ಸೈಡ್ನ ತೊಗೊಂಡು ಇದ್ರೊಳಗಡೆ ಟಕ್ ಇನ್ ಮಾಡಬೇಕು. ವಾಪಸ್ ಇದನ್ನು ಟರ್ನ್ ಮಾಡಿ ಇದನ್ನು ಇಲ್ಲಿರೋ 2 ಸೈಡು ಕ್ಲೋಸ್ ಇದೆ, ಸೊ ಇಲ್ಲಿ ಟಕ್ ಮಾಡಿದ್ರೆ ನಮ್ಮ ಪೇಪರ್ ಬ್ಯಾಗ್ ರೆಡಿ ಆಗುತ್ತೆ. ನೋ ಗ್ಲೂ, ನೋ ಸ್ಟೆಪ್ಲರ್, ನಥಿಂಗ್. 1.5 kg ಹೋಲ್ಡ್ ಮಾಡುತ್ತೆ. ಇನ್ನು ಜಾತ್ರೆಗೆ ಬಂದವರು ಕಡಲೆಕಾಯಿ ತಿಂತ ಪಿಪಿ ಊದುತ್ತಾ ಎಂಜಾಯ್ ಮಾಡಿದ್ರು. ಕಡಲೆಕಾಯಿ ಪರಿಷೆ ಅನ್ನೋದು ತುಂಬಾ ಸಂಭ್ರಮದ ಇದು. ಎಲ್ಲ ಅಪ್ಪ ಅಮ್ಮನ ಜೊತೆ ಬಂದು ಕಡಲೆಕಾಯಿ ತಗೊಂಡು ಆಟ ಸಾಮಾನು ತಗೊಂಡು ಹೋಗೋದು, ಕಡಲೆಕಾಯಿ ತಗೊಂಡು ಇಲ್ಲಿ ಜೈಂಟ್ ವೀಲು ಕೊಲಂಬಸ್ ಅಲ್ಲೆಲ್ಲ ಆಡ್ಕೊಂಡು ಹೋಗೋದು, ದೇವಸ್ಥಾನಕ್ಕೆ ಪ್ರತಿ ವರ್ಷ ಹಿಂಗೆ ಬರೋದು ಒಂದು ರಿಚುವಲ್ ತರ ಆಗಿದೆ ಈಗ. ಸೊ ನಮ್ಗೆಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದು, ಜ್ಞಾಪಕ ಇರೋ ಟೈಮಿಂದ ಬರ್ತಾ ಇದೀನಿ. ಒಂದು 4 ವರ್ಷ ನಾನು ಚಿಕ್ಕವಳಾಗಿರೋದ್ರಿಂದ ಅಲ್ಲಿಗೆ ಬರ್ತೀನಿ. ಈ ಒಂದು ಸಣ್ಣ ಮೂರ್ತಿ ಇಲ್ಲಿ ಸ್ಥಾಪನೆ ಆಗಿದ್ದು, ಅದು ಬೆಳೀತಾ ನಮ್ಮ ಅಪ್ಪನ ಕಾಲದಿಂದನೂ ಹೇಳ್ತಿದ್ದಾರೆ ಪ್ರತಿ ವರ್ಷ ಬೆಳೆಯುತ್ತೆ ಇಲ್ಲಿ ಅಂತ ಬಸವಣ್ಣನ ಮೂರ್ತಿ. ಅದು ಇನ್ನ ದೊಡ್ಡದಾಗಿ ಬೆಳೀತಾ ಇದೆ. ಒಟ್ನಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ಸಿಟಿ ಮಂದಿ ಮಗ್ನರಾಗಿದ್ದು ನೀವು ಕೂಡ ಪರಿಷೆಗೆ ಹೋಗಿ ಎಂಜಾಯ್ ಮಾಡಿ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು.